ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಮಾ ಹುಣಸೆ ಹೂವು ಕಿತ್ಕೋತಾ ಇದೆಯಾ? ಏನು ಮಾಡ್ತೀಯಾ? ಹುಣಸೆವಿನ ಚಟ್ನಿ. ಹುಣಸೆವಿನ ಚಟ್ನಿ ಅದು ಹೆಂಗೆ ಮಾಡ್ತಾರಮ್ಮ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ತಂಪು ಕಣಮ್ಮ. ಮೊದಲೆಲ್ಲ ಮಾಡಾರು ಬರೀ ಅವನ್ನೇ ಇಕ್ಕಿ ಉಳ್ಸೆಪ್ಪು ಮಾಡಾರು. ಬರೀ ಹುಣಸೆವಿನ ಉಳ್ಸೆಪ್ಪು ಚೆನ್ನಾಗಿರ್ತೈತೆ. ಅದಕ್ಕೆ ಬೇಳೆ ಹಾಕ್ಬಿಟ್ಟು ಬರೀ ಹುಣಸೆವು ಹಾಕಿ ಮಸ್ಕಾಯಿ ಉಳ್ಸೆಪ್ಪು ಮಾಡಾರು. ತಿನ್ನಬೇಕು. ಯಾವ ಸೀಸನ್ನಾಗ ಯಾವ ಸಿಕ್ಕೈತೆ ಅಂತಂದರೆ ಅದು ಆರೋಗ್ಯದ್ದು ಅಂದರೆ ವಾರಕ್ಕೆ ಎರಡು ದಪ್ಪನಾದರೂ ಮಾಡ್ಕೊಂಡು ಮುಗಿಯೋವರೆಗೂ ತಿಂತಾ ಇರಬೇಕು. ಇವಾಗ ನೀನು ಚಟ್ನಿ ಮಾಡ್ತಾ ಇದೆಯಾ? ಈಗ ಚಟ್ನಿ ಮಾಡ್ತಿದ್ದೀನಿ. ಹುಣಸೆವಿನ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಹುಣಸೆ ಹೂವು ಕಿತ್ಕೊಂಡ್ಬಂದು ಇಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಸುಟ್ಕೋಬೇಕು. ಈಗ ಹುಣಸೆ ಹೂವು ಬೇಯಿಸೋಕ್ಕೆ ನೀರಿಟ್ಟಿದ್ದೀನಿ. ನೀರು ಕಾಯಿಸಿ ಹುಣಸೆ ಹೂವು ಬೇಯಕ್ಕೆ ಹಾಕ್ತೀನಿ. ನೀರು ಕಾದವೆ ಹುಣಸೆ ಹೂವು ಹಾಕ್ತೀನಿ. ಹೇಳಮ್ಮ. ಈರುಳ್ಳಿ ಸುಟ್ಕೊಂತೀನಿ. ಬೆಳ್ಳುಳ್ಳಿನ ಸುಡ್ತೀನಿ. ಹೇಳಮ್ಮ. ತೆಗ್ದಿದ್ದೀನಿ. ಬೆಂದವೆ. ಈಗ ಇಳಿಸ್ಕೊಂತೀನಿ. ಇಳಿಸಿ ಬಸ್ ತರಿತೀನಿ. ಈಗಳಮ್ಮ ಈ ಸಪ್ಪೆಸರು ಬಸ್ಕೊಂತೀನಿ. ಬೇಯಿಸಿದ್ದೀನಿ ಹೂವನ. ಇದು ಸಪ್ಪೆಸರು. ಇದೇನು ಬೇಕಿಲ್ಲ. ಇದೊಂದೇ ಹೂವು ಒಂದೇ. ಹೂವು ಒಂದೇ. ಈಗಳಮ್ಮ ಸುಟ್ಟು ಈರುಳ್ಳಿ ಬೆಳ್ಳುಳ್ಳಿ ಈಗ ಹುರಿದಿಟ್ಕೊಂಡಿರೋವು. ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ 2. ಸಾಂಬಾರು ಪುಡಿ 1 ಚಿಟಿಕೆಯಷ್ಟು ಜೀರಿಗೆ. ಈಗ ಇದು ರುಬ್ಕೊಂತೀನಿ. ಇಷ್ಟೇನಾ? ಇದಿಷ್ಟೇ. ಮೆಣಸಿನ್ಕಾಯಿ ನುಣ್ಣಗಾಗಲಿ ಮುಂದಾಗ ರುಬ್ತೀನಿ. ಹೇಳಮ್ಮ. ಕಾಯಿ ಹಾಕ್ತೀನಿ. ಅದೆಲ್ಲ ರುಬ್ಕೊಟ್ಟು ಕಾಯಿ ಹಾಕೋಬೇಕಾ? ಅದನ್ನ ರುಬ್ಕೊಂಡ್ಬಿಟ್ಟು ಅದನ್ನೊಂದು 2 ಸುತ್ತಾಡಿಸಿ ಎತ್ಕೊಂಬದು. ಈಗ ರುಬ್ಬಿದ್ದಾತು ಎತ್ಕೊಂಡಿದ್ದೀನಿ. ಹೇಳಮ್ಮ. ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತೀನಿ ಒಂಚೂರು. ಕರಿಬೇವು. ಚಟ್ನಿ ರುಬ್ಕೊಂಡಿದ್ನಲ್ಲ ಇದಕ್ಕೆ ಕಲಸಿ ಒಯ್ತೀನಿ. ಗಟ್ಟಿ ಮಾಡಿದ್ರೆ ಚಪಾತಿನೂ ಮಾಡ್ಬೋದು, ದೋಸೆನೂ ಮಾಡ್ಕೋಬೋದು. ಉಪ್ಪು ಗಟ್ಟಿಗೆ ಆಗ್ತೈತಿ. ಸಾಲದೆ ಇಷ್ಟು ಗಟ್ಟಿ. ಇದಿನ್ನೂ ಕಾದಷ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಬರ್ತೈತೆ. ಇದು ಚೆನ್ನಾಗಿ ಕಾಯಿಸ್ಕೋಬೇಕಾ? ಕಾಯಿಸ್ಬೇಕು. ಕಾಯಿಸಿದ್ರೆ ಚಂದ ಅದು. ಹೇಳಮ್ಮ. ಚಟ್ನಿ ಮಳ್ಳೈತೆ, ಕಾದೈತೆ. ಈಗ ಇಳಿಸ್ಕೋಬೇಕು. ಇಷ್ಟನಾ? ಇಷ್ಟೇ ಚಟ್ನಿ. ಹುಣಸೆಹಣ್ಣಿನ ಚಟ್ನಿ. ಹುಣಸೆಹಣ್ಣಿನ ಚಟ್ನಿ. ಇದಕ್ಕೆ ಅನ್ನನ ಮುದ್ದೆನ ಏನಮ್ಮ? ಅನ್ನ ಮುದ್ದೆ 2 ಮಾಡ್ಕೋಬೋದು. 2 ಮಾಡ್ಕೊಂಡು ಉಣ್ಬೋದು. ಸರಿ ನಿಲ್ಲಿಸ್ತೀನಿ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಹುಣಸೆಹಣ್ಣಿನ ಚಟ್ನಿ ಅಥವಾ ಹುಣಸೆಹಣ್ಣಿನ ಸಾರನ್ನ. ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತದೆ. ನೀವು ಒಮ್ಮೆ ಪ್ರಯತ್ನಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.